ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಸಫಲತೆಯ ಮೊದಲನೇ ಹೆಜ್ಜೆ ಅಂತಂದ್ರೆ ಆತ್ಮವಿಶ್ವಾಸ ಆಗಿದೆ. ಇದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ನಲ್ಲಿ ಕೂಡ ಹೇಳ್ತಾರೆ. ಈ ಆತ್ಮವಿಶ್ವಾಸ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯವಾಗಿದೆ. ಯಾಕೆಂತಂದ್ರೆ ಚಿಕ್ಕ ಸನ್ನಿವೇಶದಿಂದ ಹಿಡಿದು ದೊಡ್ಡ ವಿಷಯಗಳವರೆಗೂ ಕೂಡ ಆತ್ಮವಿಶ್ವಾಸ ಅನ್ನೋದು ಎಲ್ಲ ಹೆಜ್ಜೆಯಲ್ಲೂ ಇರಲೇಬೇಕಾಗಿದೆ. ಯಾರಾದ್ರೂ ನಮ್ಗೆ ನೀವು ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದ್ರು ಅಂತಂದ್ರೆ ಅದಕ್ಕೆ ಉತ್ತರವನ್ನ ನಾವು ಕಾನ್ಫಿಡೆಂಟ್ ಆಗಿ ಹೇಳಲಿಲ್ಲ ಅಂತಂದ್ರೆ ಆ ವ್ಯಕ್ತಿಗೆ ನಮ್ಮ ಮೇಲೆ ಸಂದೇಹ ಬರುತ್ತೆ, ನಾವೇನಾದ್ರೂ ಸುಳ್ಳು ಹೇಳ್ತಾ ಇದೀವ ಅಂತ ಹೇಳ್ಬಿಟ್ಟು. ಸೊ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಹೋಗೋದಕ್ಕಾಗಿ ಆತ್ಮವಿಶ್ವಾಸ ಇಲ್ಲ ಅಂತಂದ್ರೆ ಅವರು ತಮ್ಮ ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೃತ್ತಿಪರ ಜೀವನದಲ್ಲಿರುವಂತಹ ವ್ಯಕ್ತಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ ಅಂತಂದ್ರೆ ತಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳಿಗೆ ಆತ್ಮವಿಶ್ವಾಸ ಇಲ್ಲ ಅಂತಂದ್ರೆ ಆ ಕುಟುಂಬದ ಜವಾಬ್ದಾರಿಗಳನ್ನ ನಿರ್ವಹಿಸೋದಕ್ಕೆ ಅಥವಾ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಹಿಂದೆ ಸರಿತಾ ಇರ್ತಾರೆ. ಅಥವಾ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಚ್ಛೆ ಇದ್ರೂ ಕೂಡ ಎಷ್ಟೋ ಅವಕಾಶಗಳು ಒದಗಿ ಬಂದ್ರೂ ಕೂಡ ಈ ಕಾನ್ಫಿಡೆನ್ಸ್ ಅನ್ನೋದು ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಅವರು ಅಂತಹ ಸಂದರ್ಭದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಿಲ್ಲ. ಸೊ ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನ ಪ್ಲೇ ಮಾಡುತ್ತೆ. ಸೊ ಈ ಆತ್ಮವಿಶ್ವಾಸ ಕಡಿಮೆ ಆಗೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ನಮ್ಮ ಜೀವನದ ಯಾವ್ದಾದ್ರೂ ಅನುಭವ ಇರ್ಬೋದು, ಅಥವಾ ಜನರ ಪ್ರತಿಕ್ರಿಯೆ ಇರ್ಬೋದು, ಅಥವಾ ಜನರ ಅಭಿಪ್ರಾಯಗಳಿರ್ಬೋದು, ಅವರ ವ್ಯವಹಾರ ಇರ್ಬೋದು, ಅಥವಾ ನನ್ನಲ್ಲೇ ಇರುವಂತಹ ಯಾವುದೋ ಒಂದು ದೌರ್ಬಲ್ಯ ಆಗಿರ್ಬೋದು, ಬಲಹೀನತೆ ಆಗಿರ್ಬೋದು, ಅಥವಾ ಭಯಗಳಾಗಿರ್ಬೋದು. ಕಾರಣ ಏನೇ ಇದ್ರೂ ಕೂಡ ಈ ಎಲ್ಲ ಕಾರಣಗಳನ್ನ ಮೆಟ್ಟಿ ನಾನು ಮುಂದೆ ಹೋಗ್ಬೇಕು ಅಂತಂದ್ರೆ, ನನ್ನ ಗುರಿಯನ್ನ ನಾನು ಸಾಧಿಸ್ಬೇಕು, ಸಫಲತೆಯನ್ನ ಪಡಿಬೇಕು ಅಂತಂದ್ರೆ ಸರಳವಾದ ಕೆಲವೊಂದು ಹೆಜ್ಜೆಗಳನ್ನ ನಾವು ಈ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಳೋದ್ರಲ್ಲಿ ಅನುಸರಿಸಿದ್ವಿ ಅಂತಂದ್ರೆ ಸೊ ಬಹಳ ಚೆನ್ನಾಗಿ ಸೆಲ್ಫ್ ಕಾನ್ಫಿಡೆಂಟ್ ಆಗಿ ನಾವು ಕೂಡ ನಮ್ಮ ಜೀವನವನ್ನ ನಡೆಸಬಹುದಾಗಿದೆ. ಹಾಗಿದ್ರೆ ಆ ಹೆಜ್ಜೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣಂತೆ. ಮೊದಲನೇ ಹೆಜ್ಜೆ, ಏನೇ ಆದ್ರೂ ಕೂಡ ಕಾಮ್ ಆಗಿ ಇರ್ಬೇಕು, ಶಾಂತತೆಯಿಂದ ಇರ್ಬೇಕು. ಎಂಥದ್ದೇ ಪರಿಸ್ಥಿತಿಗಳು ಬಂದ್ರೂ ಕೂಡ ಶಾಂತವಾಗಿದ್ದು ಅದನ್ನ ಮೊದಲು ಸ್ವೀಕಾರ ಮಾಡಿ ಆಮೇಲೆ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಬೇಕು. ಇಲ್ಲ ಅಂತಂದ್ರೆ ನಾವು ರಿಯಾಕ್ಟ್ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, ಕೆಲವೊಂದ್ಸಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ, ಅಥವಾ ಕೆಲವೊಂದ್ಸಲ ಆ ಪರಿಸ್ಥಿತಿಗೆ ಬೇಡದೇ ಇರೋ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿರ್ತೇವೆ. ಸೊ ಅದಕ್ಕೋಸ್ಕರ ಪರಿಸ್ಥಿತಿ ಏನೇ ಇರಲಿ, ಎಂಥದ್ದೇ ಸನ್ನಿವೇಶ ಇರಲಿ, ಮೊದಲು ಶಾಂತವಾಗಿರ್ಬೇಕು, ಅದನ್ನ ಸ್ವೀಕಾರ ಮಾಡಬೇಕು, ಆಮೇಲೆ ಯೋಚನೆ ಮಾಡಿ ಪ್ರತಿಕ್ರಿಯೆಯನ್ನ ನೀಡಬೇಕು. ಯಾವಾಗ ನಾವು ಪ್ರತಿಕ್ರಿಯೆ ನೀಡ್ತೀವಲ್ಲ ಯೋಚನೆ ಮಾಡಿ, ಅವಾಗ ಏನಾಗುತ್ತೆ, ನಮ್ಮ ಪ್ರತಿಕ್ರಿಯೆ ಸರಿಯಾಗಿರೋ ಕಾರಣ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇ ಹೆಜ್ಜೆ, ಓಪನ್ ಮೈಂಡೆಡ್. ಏನೇ ಆದ್ರೂ ಕೂಡ ಮುಕ್ತ ಮನಸ್ಸಿನಿಂದ ಇರಬೇಕಾಗಿದೆ. ನಾವು ಎಂಥದೇ ಸನ್ನಿವೇಶಗಳು ಪರಿಸ್ಥಿತಿಗಳಿದ್ರು, ವ್ಯಕ್ತಿಗಳ ವ್ಯವಹಾರ ಇದ್ರೂ ಕೂಡ ಪ್ರತಿಯೊಂದರಲ್ಲಿ ನನಗೆ ಕಲಿಯೋದಕ್ಕೆ ಅವಕಾಶ ಇದೆ ಅನ್ನೋ ಮುಕ್ತ ಮನಸ್ಸು ನಮಗೆ ಇರಬೇಕಾಗಿದೆ. ಸೊ ಇದು ಯಾವುದೇ ಕೂಡ ಅಂತ್ಯ ಅಲ್ಲ. ಏನೇ ಜನರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಅಂತಂದ್ರೆ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಇದು ಅಂತ್ಯ ಅಲ್ಲ, ಇದು ವೈಫಲ್ಯ ಅಲ್ಲ, ಫೇಲ್ಯೂರ್ ಅಲ್ಲ. ಆದ್ರೆ ಇಲ್ಲೂ ಕೂಡ ಒಂದು ಕಲಿಯೋದಿದೆ ಅನ್ನುವಂತಹ ಓಪನ್ ಮೈಂಡೆಡ್ ಆಗಿದ್ವಿ ಅಂತಂದ್ರೆ ನಾವು ಅವಾಗ ಭಯ ಅನ್ನೋದು ಇರೋದಿಲ್ಲ. ಸೊ ಏನೇ ಕೆಲಸ ಮಾಡ್ಬೇಕಾದ್ರೂ ಒಂದು ಹೆಜ್ಜೆಯನ್ನ ಮುಂದೆ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದಾಗಿ, ಪೋಷಣೆ ಮಾಡಬೇಕು. ಯಾವುದರ ಪೋಷಣೆ ಮಾಡಬೇಕಾಗಿದೆ, ನನ್ನ ಆಂತರಿಕ ಜಗತ್ತಿನಲ್ಲಿ ಏನು ನನ್ನ ಆಲೋಚನೆಗಳಿದಾವೆ, ಭಾವನೆಗಳಿದಾವಲ್ವಾ, ಅವುಗಳನ್ನ ನಾನು ಬಹಳ ಪ್ರೀತಿಯಿಂದ ಕಾಳಜಿಯಿಂದ ಗಮನ ಕೊಟ್ಟೆ ಅಂತಂದ್ರೆ, ಸೊ ನನ್ನ ಆಲೋಚನೆಗಳ ಮೇಲೆ, ವಿಚಾರಗಳ ಮೇಲೆ ನಾನು ವಿಶ್ವಾಸ ಇಟ್ಟೆ, ನನ್ನ ಮಾತುಗಳಿಗೆ ನಾನು ಬೆಲೆ ಕೊಟ್ಟೆ ಅಂತಂದ್ರೆ ಸೊ ಅವಾಗ ಏನಾಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೆಳೆಯುತ್ತೆ. ನನ್ನ ಬಗ್ಗೆ ನನಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ಅಂತಂದ್ರೆ ಇನ್ಯಾರು ನಮ್ಮ ಮೇಲೆ ನಂಬಿಕೆ ಇಡ್ತಾರೆ ಅಲ್ವಾ. ಅದಕ್ಕೋಸ್ಕರ ನನ್ನ ಪ್ರತಿಯೊಂದು ವಿಚಾರಕ್ಕೂ, ಭಾವನೆಗೂ, ಮಾತುಗಳಿಗೂ ಮೊದಲು ನಾನೇನ್ ಮಾಡ್ಬೇಕಾಗಿದೆ, ಬಹಳ ಪ್ರೀತಿ ಕಾಳಜಿಯಿಂದ ಅವುಗಳನ್ನ ಏನ್ ಮಾಡ್ಬೇಕಾಗಿದೆ, ಪೋಷಿಸಬೇಕಾಗಿದೆ, ವಿಶ್ವಾಸ ಇಡಬೇಕಾಗಿದೆ. ಆತ್ಮವಿಶ್ವಾಸ ಅನ್ನೋದ್ರಲ್ಲಿನೇ ಈ ವಿಶ್ವಾಸ ಅನ್ನೋ ಶಬ್ದ ಅಡಕವಾಗಿದೆ. ಅಂತಂದ್ರೆ ಮೊದಲು ನಮ್ಮ ಮೇಲೆ ನಾವು ವಿಶ್ವಾಸ ಇಟ್ವಿ ಅಂತಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ನಾಲ್ಕನೇ ಹೆಜ್ಜೆ, ನಂಬಿಕೆ ಅನ್ನೋದಿರ್ಬೇಕು. ಯಾವುದರ ನಂಬಿಕೆ, ಏನೇ ಪರಿಸ್ಥಿತಿಗಳು ಘಟಿಸ್ತಾ ಇದ್ರು, ಸನ್ನಿವೇಶಗಳು ನಡೀತಾ ಇದ್ರು ಕೂಡ ಸೊ ಇದೆಲ್ಲಾನು ಕೂಡ ನನ್ನ ವೈಯಕ್ತಿಕ ಬೆಳವಣಿಗೆಗಾಗಿನೇ ನಡೀತಾ ಇದೆ, ಪರ್ಸನಲ್ ಡೆವಲಪ್ಮೆಂಟೇ ಇದರಲ್ಲಿ ಆಗ್ತಾ ಇದೆ ಅನ್ನೋ ನಂಬಿಕೆ. ಮತ್ತು ಏನೇ ಪರಿಸ್ಥಿತಿಗಳು ನಡೀತಾ ಇದ್ರೂ ಕೂಡ ಇವುಗಳಿಗೆ ಸರಿಯಾದ ಪ್ರತಿಕ್ರಿಯೆ ನೀಡುವಂತಹ ಆಂತರಿಕ ಸಂಪನ್ಮೂಲಗಳು ನಮ್ಮೊಳಗಡೆ ಇದ್ದಾವೆ ಅನ್ನುವ ನಂಬಿಕೆ ಇರಬೇಕು. ಈ ನಂಬಿಕೆ ಇತ್ತು ಅಂತಂದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಅಥವಾ ಜಾಸ್ತಿ ಆಗ್ತಾ ಹೋಗುತ್ತೆ. ಐದನೇ ಹೆಜ್ಜೆ, ಇಂಟ್ರೋಸ್ಪೆಕ್ಟ್. ಆತ್ಮಾವಲೋಕನ ನಾವು ಮಾಡಿಕೊಳ್ಬೇಕಾಗಿದೆ. ನಮ್ಮ ಒಳಗಡೆ ಇರುವಂತ ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು, ನಮ್ಮ ಭಾವನೆಗಳು, ನಮ್ಮ ವ್ಯವಹಾರ ಏನಾಗಿದೆ ಅಂತ ಹೇಳ್ಬಿಟ್ಟು ಅವುಗಳನ್ನ ಚೆಕ್ ಮಾಡ್ಕೊಳ್ಬೇಕಾಗಿದೆ.
ಚೆಕ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಮಲ್ಲಿರುವಂತಹ ಬಲಹೀನತೆ ಏನು, ದೌರ್ಬಲ್ಯ ಏನು ಅಂತ ಹೇಳ್ಬಿಟ್ಟು. ಅವಾಗ ನಾವು ಅವುಗಳನ್ನ ಸರಿಪಡಿಸ್ಕೊಂಡ್ವಿ ಅಂತಂದ್ರೆ ಏನಾಗುತ್ತೆ, ಇನ್ನೊಬ್ರಿಂದ ನಾವೇನ್ ನಿರೀಕ್ಷೆಗಳನ್ನ ಇಟ್ಕೊಳ್ತಾ ಇದೀವಲ್ವಾ, ಇವ್ರು ಈ ರೀತಿ ವ್ಯವಹಾರ ಮಾಡಬಾರ್ದು, ಈ ರೀತಿ ಪ್ರತಿಕ್ರಿಯೆ ನೀಡಬಾರ್ದು, ನನ್ಗೆ ಈ ರೀತಿ ಹೇಳಿದ್ರು ಅಂತಂದ್ರೆ ಡಿಮೋಟಿವೇಟ್ ಆಗುತ್ತೆ. ನಾವೇನು ಇನ್ನೊಬ್ರಿಂದ ನಿರೀಕ್ಷೆ ಮಾಡ್ತಾ ಇದೀವಿ ಅವ್ರು ಬದಲಾವಣೆ ಆಗ್ಲಿ ಅಂತ ಹೇಳ್ಬಿಟ್ಟು, ಸೊ ಅದರಿಂದ ಮುಕ್ತರಾಗ್ತೇವೆ. ಯಾಕಂದ್ರೆ ನಿರಂತರವಾಗಿ ನನ್ನನ್ನೇ ನಾನು ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಬಲಹೀನತೆಗಳನ್ನ ನಾನು ತಿದ್ದುಕೊಳ್ತಾ ಇದ್ದೀನಿ, ನಾನು ಸರಿ ಹೋಗ್ತಾ ಇದ್ದೇನೆ ಅಥವಾ ಸರಿಪಡಿಸ್ಕೊಳ್ತಾ ಇದ್ದೇನೆ ಅಂತಂದ್ರೆ ಇನ್ನೊಬ್ರಿಂದ ನಿರೀಕ್ಷೆಗಳು ನನಗೆ ಕಡಿಮೆ ಆಗ್ತವೆ, ಇನ್ನೊಬ್ರು ಬದಲಾಗ್ಲಿ ಅನ್ನುವ ನನ್ನ ಸಂಕಲ್ಪನೂ ಏನಾಗುತ್ತೆ, ದೂರ ಆಗುತ್ತೆ. ಮತ್ತು ಇದ್ರ ಮೇಲೆ ನಾನೇನು ಸಮಯ ಸಂಕಲ್ಪಗಳನ್ನ ಖರ್ಚು ಮಾಡ್ತಾ ಇದ್ನಲ್ವಾ, ಆ ವ್ಯರ್ಥತೆಯಿಂದನೂ ಕೂಡ ನಾನು ಮುಕ್ತ ಆಗ್ತೇನೆ. ಈ ಇಂಟ್ರೋಸ್ಪೆಕ್ಟ್ ಅನ್ನೋದು ಕೂಡ ಅಥವಾ ಆತ್ಮಾವಲೋಕ ಅನ್ನೋದು ಬಹಳ ಸುಂದರವಾದ ಅಭ್ಯಾಸ ಆಗಿದೆ. ನಾವು ದಿನಾಲು ಕೂಡ ಈ ಒಂದು ಅಭ್ಯಾಸವನ್ನ ಮಾಡಿದ್ವಿ ಅಂತಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಮಲಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನ ನಮ್ಗೆ ನಾವು ಕೇಳ್ಕೊಂಡ್ವಿ ಅಂತಂದ್ರೆ, ಇವತ್ತು ನಾನು ಯಾರಿಗೂ ಕೂಡ ದುಃಖ ಅಂತ ಕೊಡ್ಲಿಲ್ಲ ಅಲ್ವಾ, ನನ್ನ ವಿಚಾರಗಳಿಂದ ಆಗಿರ್ಬೋದು, ಮಾತುಗಳಿಂದ ಆಗಿರ್ಬೋದು, ವ್ಯವಹಾರದಿಂದ ಆಗಿರ್ಬೋದು ಯಾರಿಗೂ ದುಃಖ ಅಂತ ಕೊಡ್ಲಿಲ್ಲ ಅಲ್ವಾ, ಇದಕ್ಕೆ ಉತ್ತರವನ್ನ ನಾನೇ ಕಂಡ್ಕೊಂಡೆ ಅಂತಂದ್ರೆ, ಇಲ್ಲ ಅಂತಂದ್ರೆ ಖುಷಿ ಆಗುತ್ತೆ, ಅಥವಾ ಹೌದು ನಾನು ನನ್ನ ವಿಚಾರಗಳಿಂದ ಅಥವಾ ವ್ಯವಹಾರದಿಂದ ಇಂಥವ್ರಿಗೆ ದುಃಖ ಕೊಟ್ಟೆ ಅಂತಂದ್ರೆ, ಸೊ ಅದನ್ನ ನೆಕ್ಸ್ಟ್ ಅಂತಹ ಪರಿಸ್ಥಿತಿ ಸನ್ನಿವೇಶ ಬಂದಾಗ ಹೇಗೆ ಇನ್ನೊಂದು ಹೊಸದಾದ ಪ್ರತಿಕ್ರಿಯೆಯನ್ನ ನೀಡಬೇಕು ಅಂತ ಅದಕ್ಕೆ ನಾವು ಹೊಸ ಪ್ರತಿಕ್ರಿಯೆಯನ್ನ ರಚನೆ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಅಂಥದೇ ಪರಿಸ್ಥಿತಿ ಬಂದಾಗ ನಾವು ಒಂದು ಹೊಸ ಪ್ರತಿಕ್ರಿಯೆಯೊಂದಿಗೆ, ಒಂದು ಹೊಸ ವ್ಯಕ್ತಿತ್ವದೊಂದಿಗೆ ಅದಕ್ಕೆ ನಾವೇನ್ ಮಾಡ್ತೇವೆ, ಸ್ಪಂದಿಸ್ತೇವೆ. ಸೊ ಈ ರೀತಿ ಆತ್ಮಾವಲೋಕನ ಮಾಡ್ಕೊಂಡ್ವಿ ದಿನಾಲು ಅಂತಂದ್ರೆ ಒಂದು ಸುಂದರವಾದ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತು ಆತ್ಮವಿಶ್ವಾಸ ಅನ್ನೋದು ಇದರಿಂದ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಡೆಡಿಕೇಶನ್ ಅನ್ನೋದು ಇರಬೇಕು. ನಮ್ಮ ವೈಯಕ್ತಿಕ ಬೆಳವಣಿಗೆ ನಾವು ಮಾಡ್ಕೊಳ್ಬೇಕು, ನಮ್ಮಲ್ಲಿರುವಂತಹ ದೌರ್ಬಲ್ಯಗಳನ್ನ ನಾವು ತೆಗೆದು ಹಾಕಬೇಕು ಅಂತಂದ್ರೆ ಸ್ವಲ್ಪ ಪರಿಶ್ರಮ ಅನ್ನೋದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಸ್ವಯಂನ ಸಲುವಾಗಿ ಪಡ್ಬೇಕಾಗುತ್ತೆ. ಪರಿಸ್ಥಿತಿಗಳು ಏನೇ ಇರ್ಬೋದು, ನಾನು ನಡೀತಾ ಇರುವಂತಹ ಹಾದಿ ಎಷ್ಟೇ ಕಠಿಣವಾಗಿರ್ಬೋದು, ಆದ್ರೆ ನನ್ನಲ್ಲಿರುವಂತಹ ಸಾಮರ್ಥ್ಯವನ್ನ ನಾನು ಹೊರಗಡೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪ ಇತ್ತು ಅಂತಂದ್ರೆ ಸೊ ಅವಾಗ ಏನ್ ಮಾಡ್ತೀವಿ, ನಾವು ಯಾವತ್ತೂ ಕೂಡ ಗಿವ್ ಅಪ್ ಮಾಡುವಂತ ಸಂಕಲ್ಪ ಮಾಡೋದಿಲ್ಲ, ಗಿವ್ ಅಪ್ ಮಾಡುವಂತ ಆಯ್ಕೆಯನ್ನ ನಾವು ತೆಗೆದುಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ, ದಿನಾಲು ಸ್ವಲ್ಪ ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೋಸ್ಕರ ನಾನು ಏನಾದ್ರೂ ಕೆಲಸ ಮಾಡೋದ್ರಲ್ಲಿ ಸ್ಲೋ ಆಗಿದ್ದೇನೆ ಅಂತಂದ್ರೆ ನನ್ನ ಸ್ಪೀಡ್ ಅನ್ನ ನಾನು ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಿ ಕೆಲವೊಂದು ಟ್ಯುಟೋರಿಯಲ್ಗಳನ್ನ ತೆಗೆದುಕೊಳ್ಬೇಕು, ಅಥವಾ ಸ್ವಲ್ಪ ಸಮಯ ಕೊಟ್ಟು ಅಭ್ಯಾಸ ಮಾಡುವಂಥದ್ದು, ಪರಿಶ್ರಮ ಕೊಡ್ಬೇಕಾಗಿದೆ. ವೈಯಕ್ತಿಕ ಪ್ರಗತಿಗಾಗಿ ಸ್ವಲ್ಪ ಪರಿಶ್ರಮವನ್ನ, ಡೆಡಿಕೇಶನ್ ಅನ್ನೋದನ್ನ ಮಾಡಿದ್ವಿ ಅಂತಂದ್ರೆ ಕಾನ್ಫಿಡೆನ್ಸ್ ಅನ್ನೋದೇನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಎಂಥೂಸಿಯಾಸ್ಟಿಕ್ ಅಂತಂದ್ರೆ ಉತ್ಸಾಹದಿಂದ ಇರಬೇಕು. ನಾನು ಪ್ರತಿಯೊಂದು ದಿನಾನು ಕೂಡ ಬ್ರ್ಯಾಂಡ್ ನ್ಯೂ ಡೇ ಆಗಿದೆ, ಹೊಸ ದಿನ ಆಗಿದೆ, ಆದ್ರೆ ಇದನ್ನ ಶ್ರೇಷ್ಠ ಮತ್ತು ಉತ್ತಮ ಮಾಡ್ಕೊಳ್ಳುವಂತಹ ಚಾನ್ಸ್ ಅಥವಾ ಯಾರು ಮಾಡ್ಲಿಕ್ಕೆ ಸಾಧ್ಯ, ಇದನ್ನ ನನಗೋಸ್ಕರ ನಾನೇ ಮಾಡ್ಬೇಕಾಗಿದೆ. ನನ್ನ ದಿನವನ್ನ ಇನ್ನೊಬ್ರು ಉತ್ತಮ ಅಥವಾ ಶ್ರೇಷ್ಠ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಈ ನನ್ನ ಹೊಸ ದಿನವನ್ನ ನಾನೇ ಉತ್ತಮ ಮಾಡ್ಕೊಳ್ಬೇಕು, ಶ್ರೇಷ್ಠ ಮಾಡ್ಕೊಳ್ಬೇಕು ಅಂತ ಸಂಕಲ್ಪ ಮಾಡ್ತೇನೆ, ನಿರ್ಣಯ ತೆಗೆದುಕೊಳ್ತೇನೆ, ಆಗ ಇಡೀ ವಿಶ್ವ ನನ್ಗೆ ಸಹಾಯ ಮಾಡುತ್ತೆ. ಸೊ ಆದ್ರಿಂದ ಸದಾ ಉತ್ಸಾಹದಿಂದ ಇರಬೇಕು. ಏನೇ ಆದ್ರೂ ಸರಿ, ನಾವು ಖುಷಿಯಿಂದ ಇದ್ವಿ, ನಮ್ಮ ದಿನವನ್ನ ನಾನು ಉತ್ತಮಗೊಳಿಸೋದಕ್ಕಾಗಿ ಮುಂದೆ ಹೆಜ್ಜೆ ಇಡ್ತಾ ಇದ್ದೇನೆ ಅಂತಂದ್ರೆ ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ನೋಬೆಲ್ ಆಗಿರ್ಬೇಕು, ಉದಾತ್ತ ಅಂತ ಹೇಳ್ತಾರೆ ಇದಕ್ಕೆ. ನನ್ನನ್ನ ನಾನು ಗುರ್ತಿಸುವುದಕ್ಕೋಸ್ಕರ ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡ್ತಾ ಇದ್ದೇನೆ, ನಾನು ಇವ್ರಿಗಿಂತ ಶ್ರೇಷ್ಠ ಆಗಿದ್ದೀನಿ ಅಥವಾ ಇವ್ರಿಗಿಂತ ಕನಿಷ್ಠವಾಗಿದ್ದೀನಿ, ಇವ್ರು ನನ್ಗಿಂತ ಶ್ರೇಷ್ಠವಾಗಿದ್ದಾರೆ ಅಥವಾ ಇವ್ರು ನನ್ಗಿಂತ ಕನಿಷ್ಠರಾಗಿದ್ದಾರೆ, ಈ ರೀತಿ ನಾನು ಹೋಲಿಕೆ ಮಾಡ್ತಾ ಇದ್ದೆ ಅಂತಂದ್ರೆ ಸೊ ನನ್ನ ಆತ್ಮವಿಶ್ವಾಸ ಕೆಲವೊಂದ್ಸಲ ಏನಾಗುತ್ತೆ, ಡೌನ್ ಆಗುತ್ತೆ, ಇಳಿದು ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಯೂನಿಕ್ ಆಗಿದ್ದೇವೆ, ಇನ್ಕಂಪ್ಯಾರೇಬಲ್ ಆಗಿದ್ದೇವೆ, ವಿಶೇಷ ಆಗಿದ್ದೇವೆ, ಎಲ್ಲರದ್ದು ಕೂಡ ವಿಶೇಷವಾದ ರೋಲ್ ಇದೆ. ಸೊ ನಾನು ನನ್ನ ವಿಶೇಷವಾದ ರೋಲನ್ನ ನನ್ನ ವಿಶೇಷತೆಯೊಂದಿಗೆ, ಯುನಿಕ್ನೆಸ್ ಒಂದಿಗೆ ನಾನು ನನ್ನ ಬೆಸ್ಟ್ ಆಗಿ ಇದನ್ನ ಪ್ಲೇ ಮಾಡ್ತೇನೆ. ಮತ್ತು ಇನ್ನೊಬ್ರಿಗೂ ಕೂಡ ನಾನು ಎಂಪವರ್ ಮಾಡ್ತೇನೆ, ಸಶಕ್ತ ಮಾಡ್ತೇನೆ. ಅವರಲ್ಲಿರುವಂತಹ ವಿಶೇಷತೆಗಳನ್ನ ಅವ್ರು ಗುರುತಿಸ್ಬಿಟ್ಟು ಅವರ ಬೆಸ್ಟ್ ರೋಲನ್ನ, ಬೆಸ್ಟ್ ಕೆಪಾಸಿಟಿಯಲ್ಲಿ ಅವರು ಕೂಡ ಪ್ಲೇ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಸ್ಫೂರ್ತಿಯನ್ನ ನೀಡ್ತೇನೆ. ಈ ರೀತಿ ನಾನು ನೋಬೆಲ್ ಆಗಿರುವಂತಹ ಗುಣವನ್ನ ಅಭ್ಯಾಸ ಮಾಡಿದೆ ಅಂತಂದ್ರೆ ನನ್ನ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಮತ್ತು ನಮ್ಮೆಲ್ಲರಲ್ಲಿ ಕೂಡ ಒಂದು ಕ್ರಿಯೇಟಿವಿಟಿ ಅನ್ನೋದಿದೆ, ರಚನಾತ್ಮಕ ಶಕ್ತಿ ಅನ್ನೋದಿದೆ. ಯಾವಾಗ ನಮ್ಮ ಪ್ರಜ್ಞೆಯ ಮನಸ್ಸು ಸ್ವಲ್ಪ ಶಾಂತ ಆಗುತ್ತಲ್ವಾ, ಅವಾಗ ಒಳಗಡೆ ಇರುವಂತಹ ಈ ರಚನಾತ್ಮಕ ಶಕ್ತಿ ಜಾಗೃತ ಆಗುತ್ತೆ ಮತ್ತು ಅದು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ರಚನಾತ್ಮಕ ಶಕ್ತಿ ಜಾಗೃತ ಆಗೋದಕ್ಕೆ ನಾನು ಅವಕಾಶ ಕಲ್ಪಿಸ್ಕೊಡ್ತೇನೆ. ಅಂತಂದ್ರೆ ದಿನಾಲು ಸ್ವಲ್ಪ ಸೈಲೆನ್ಸ್ ಅನ್ನ ಅಭ್ಯಾಸ ಮಾಡ್ಬೇಕು, ಕಾನ್ಸಿಯಸ್ ಆಗಿ ಶಾಂತಿಯನ್ನ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ,
ನಮ್ಮ ಇಂಟ್ಯೂಷನ್, ನಮ್ಮ ಒಳಗಡೆ ಇರುವಂತಹ ಕ್ರಿಯೇಟಿವಿಟಿ ಜಾಗೃತ ಆಗುತ್ತೆ. ಅದಕ್ಕೆ ಏನ್ ಹೇಳ್ತೀವಿ, ನಮ್ಮದೇ ಆದ ಒಂದು ಸ್ಟೈಲ್ ಅಂತ ಹೇಳ್ತೀವಿ. ಆ ಕ್ರಿಯೇಟಿವಿಟಿಯನ್ನ ನಮ್ಮ ಕಾರ್ಯದಲ್ಲಿ ಅಥವಾ ನಮ್ಮ ಏನೆಲ್ಲ ದಿನನಿತ್ಯ ಮಾಡ್ತಾ ಇದೀವಿ ಆ ರೂಟೀನಲ್ಲಿ ನಾವು ಬಳಸ್ಕೊಂಡ್ವಿ ಅಂತಂದ್ರೆ ಅದು ನಮ್ದು ಯೂನಿಕ್ ಆಗಿರೋ ಒಂದು ಸ್ಟೈಲ್ ಆಗುತ್ತೆ. ಇನ್ನೊಬ್ಬರ ಸ್ಟೈಲ್ ಅನ್ನ ನಾವು ಕಾಪಿ ಮಾಡೋದ್ರಲ್ಲಿ ಕೆಲವೊಂದ್ಸಲ ಮಾಡ್ಲಿಕ್ಕಾಗತ್ತೆ, ಕೆಲವೊಂದ್ಸಲ ಅನುಸರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ಡೌಟ್ ಇರುತ್ತೆ ನಮ್ಗೆ. ಆದ್ರೆ ನಮ್ಮದೇ ಆಗಿರುವಂತಹ ಯುನೀಕ್ ಆಗಿರುವಂತಹ ಒಂದು ಸ್ಟೈಲ್ ಇತ್ತು ಅಂತಂದ್ರೆ ಅದ್ರ ಮೇಲೆ ಕಂಪ್ಲೀಟ್ ಆಗಿ ನಮ್ಗೆ ಏನಿರುತ್ತೆ, ಕಮಾಂಡ್ ಇರುತ್ತೆ ಅಥವಾ ಕಂಟ್ರೋಲ್ ಇರುತ್ತೆ. ಸೊ ಅದರಿಂದ ನನ್ನೊಳಗಡೆ ಇರುವಂತಹ ಕ್ರಿಯೇಟಿವಿಟಿ ಒಂದಿಗೆ ನಾನೇನಾದ್ರೂ ಎಲ್ಲಾ ಕೆಲಸಗಳನ್ನ ಮಾಡ್ತೀನಿ ಅಂತಂದ್ರೆ ಸೊ ಅದು ಏನಾಗುತ್ತೆ, ನನಗೆ ಇನ್ನೂ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಏನ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಆಮೇಲೆ ದಿನಾಲು ಕೂಡ ನನ್ನನ್ನು ನಾನು ಎನರ್ಜೈಸ್ ಮಾಡ್ಕೊಳ್ಬೇಕಾಗಿದೆ. ಸ್ವಯಂನ ಶಕ್ತಿಶಾಲಿ ಮಾಡ್ಕೊಳ್ಬೇಕಾಗಿದೆ. ಸ್ವಯಂನಲ್ಲಿ ಶಕ್ತಿ ತುಂಬಿಸ್ಕೊಳ್ಳುವಂತಹ ಅಭ್ಯಾಸಗಳನ್ನ ನಾನು ಮಾಡಬೇಕಾಗಿದೆ. ಮೆಡಿಟೇಷನ್ ಅಂತಹ, ಧ್ಯಾನದಂತಹ ಅಭ್ಯಾಸಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ಇದರಲ್ಲಿ ಏನಾಗುತ್ತೆ, ಸ್ವಯಂನೊಂದಿಗೆ ನಾವು ಸೆಲ್ಫ್ ಟಾಕ್ ಮಾಡ್ತೇವೆ, ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಕೊಳ್ತೀವಿ, ನಮ್ಮನ್ನ ನಾವು ಪ್ರತಿಬಿಂಬಿಸ್ತೀವಿ. ಅಂತಂದ್ರೆ ನಾನು ಏನಾಗಿದ್ದೇನೆ, ಹೇಗಿದ್ದೇನೆ, ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ತೇವೆ. ಈ ಧ್ಯಾನ ಮಾಡ್ಬೇಕಾದ್ರೆ ನನ್ನಲ್ಲಿ ಯಾವ ಬಲಹೀನತೆಗಳಿದಾವೆ ಅಥವಾ ಯಾವ ದೌರ್ಬಲ್ಯಗಳಿದಾವೆ, ಯಾವ ರೀತಿ ನಾನು ಇದನ್ನ ಸರಿ ಮಾಡ್ಬೇಕಾಗಿದೆ, ಎಲ್ಲಿ ನನ್ನ ಡೆವಲಪ್ಮೆಂಟ್ ಏರಿಯಾ ಯಾವುದಾಗಿದೆ, ಇನ್ನು ಸುಧಾರಿಸ್ಕೊಳ್ಬೇಕಾದ ಕ್ಷೇತ್ರ ಯಾವುದಾಗಿದೆ, ಇದೆಲ್ಲವನ್ನ ನಾವು ಸ್ವಲ್ಪ ಧ್ಯಾನದಂತ ಅಭ್ಯಾಸಗಳನ್ನ ಮಾಡ್ಬೇಕಾದ್ರೆ ಚೆಕ್ ಮಾಡ್ಕೊಂಡ್ಬಿಟ್ಟು ಚೇಂಜ್ ಮಾಡುವಂತಹ ಪರಿಶ್ರಮ ಮಾಡಿದ್ವಿ ಅಂತಂದ್ರೆ ಇದನ್ನ ಹೇಗ್ ಸರಿಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ವಿಚಾರ ಮಾಡಿ ಧ್ಯಾನದ ಮೂಲಕ ಅವುಗಳನ್ನ ನಾವು ದಿನಾಲು ಅಫರ್ಮೇಷನ್ಗಳನ್ನ ಅಭ್ಯಾಸ ಮಾಡ್ತಾ ಸ್ವಯಂನಲ್ಲಿ ಶಕ್ತಿಯನ್ನ ತುಂಬಿಸ್ಕೊಂಡ್ವಿ ಅಂತಂದ್ರೆ ಅವಾಗ ಏನಾಗುತ್ತೆ, ದಿನದಿಂದ ದಿನಕ್ಕೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗೋದಕ್ಕೆ ಏನಾದ್ರೂ ಕಾರಣ ಇರಲಿ, ಆದ್ರೆ ನಾವು ಆಂತರಿಕವಾಗಿ ಈ ರೀತಿ ಇಂಟ್ರೋಸ್ಪೆಕ್ಟ್ ಮಾಡ್ತಾ ಅಥವಾ ಓಪನ್ ಮೈಂಡೆಡ್ ಆಗಿದ್ವಿ ಅಂತಂದ್ರೆ, ಅಥವಾ ಜನರು ಕೇವಲ ತಮ್ಮ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ, ಇದು ಫೇಲ್ಯೂರ್ ಅಲ್ಲ, ವೈಫಲ್ಯ ಅಲ್ಲ, ಅಂತ್ಯ ಅಲ್ಲ, ಸೊ ಇಲ್ಲಿ ಕಲಿಯೋದಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲವನ್ನು ಕೂಡ ನಾವು ಅವಕಾಶವಾಗಿ ತಗೊಂಡ್ವಿ, ಹಗುರವಾಗಿದ್ವಿ ಮತ್ತು ಪರಿಶ್ರಮ ಪಡ್ತಾ ಇದ್ವಿ, ಡೆಡಿಕೇಟೆಡ್ ಆಗಿ ನಮಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ ಅಂತಂದ್ರೆ ಅವಶ್ಯವಾಗಿ ನಾವು ಕೂಡ ಈ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡುವಂತಹ ಏನೆಲ್ಲ ಸಾಧ್ಯತೆಗಳಿದಾವಲ್ವಾ ಅವುಗಳಿಂದ ನಾವು ಮುಕ್ತರಾಗಬಹುದಾಗಿದೆ. ನಮ್ಮ ಗುರಿಯನ್ನ ಸಾಧಿಸೋದಕ್ಕಾಗಿ, ನಮ್ಮ ಸಫಲತೆಯನ್ನ, ಸಕ್ಸಸ್ ಅನ್ನ ಪಡೆಯೋದಕ್ಕಾಗಿ ನಾವು ಮುಂದೆ ಹೋಗ್ಬೋದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಆತ್ಮವಿಶ್ವಾಸದ ವಿಷಯದಲ್ಲಿ ತಮ್ಗೇನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ಮತ್ತು ನೀವು ಕೂಡ ಏನೇನನ್ನ ಅನುಸರಣೆ ಮಾಡ್ತೀರಾ ನಿಮ್ಮ ಆತ್ಮವಿಶ್ವಾಸವನ್ನ ಸದಾ ಜಾಸ್ತಿಯಾಗಿ ಇಟ್ಕೊಳ್ಳೋದಕ್ಕಾಗಿ, ನೀವು ಕೂಡ ಹಂಚ್ಕೊಳ್ಳಿಕ್ ಇಷ್ಟಪಡ್ತೀರಾ ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಬರೆಯಬಹುದಾಗಿದೆ. ನೀವು ನೇರವಾಗಿ ನಮ್ಮೊಂದಿಗೆ ಸಂಪರ್ಕ ಮಾಡಿ ಮಾತನಾಡಲು ಇಷ್ಟಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ತೆ. ಓಂ ಶಾಂತಿ.